ಕಾವೇರಿ ಮಾತೆಯ ಮಡಿಲಲ್ಲಿ ಭವ್ಯವಾಗಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಅನಾವರಣ ಆಗ್ತಿದೆ. ಸೆಪ್ಟೆಂಬರ್ 8ರಂದು ನಡೆಯಲಿರುವಂತಹ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಹಲವು ಗಣ್ಯರು ಬರಲಿದ್ದಾರೆ. ಆದರೆ ಈ ಸುಂದರವಾದ ದೇವಸ್ಥಾನ ನಿರ್ಮಾಣ ಆಗಿದ್ದರ ಹಿಂದಿನ ಕಥೆಗಳೇನು, ಯಾವೆಲ್ಲ ರೀತಿಯಲ್ಲಿ ಈ ದೇವಸ್ಥಾನ ರೂಪುಗೊಳ್ತೋ, ಈ ಎಲ್ಲ ವಿಚಾರಗಳನ್ನ ಮಾತಾಡಲಿಕ್ಕೆ ಇಲ್ಲಿನ ಪ್ರಧಾನ ಆಚಾರ್ಯರು ನಮ್ಮ ಜೊತೆ ಸಿಗ್ತಾರೆ. ಆದರೆ ಅದಕ್ಕೂ ಮೊದಲು ದೇವಸ್ಥಾನದ ಒಂದಷ್ಟು ಇತಿಹಾಸವನ್ನು ಹೇಳ್ತೀನಿ. ನೀವೀಗ ದೇವಸ್ಥಾನದ ಮೂಲ ಗೋಪುರವನ್ನ ನೋಡ್ತಾ ಇರಬಹುದು. ಇದು ಸೆಪ್ಟೆಂಬರ್ 8ನೇ ತಾರೀಕು ಅನಾವರಣ ಆಗುತ್ತೆ. ಆದರೆ ಈ ದೇವಸ್ಥಾನ ರೂಪುಗೊಂಡ ಕಥೆಯೇ ರೋಚಕ. 1999ರಲ್ಲಿ ಆಚಾರ್ಯರಾದಂತಹ ಶ್ರೀ ಲಕ್ಷ್ಮೀನಾರಾಯಣ ಅವರು ಮೇಲುಕೋಟೆಯಲ್ಲಿ ಉಪನ್ಯಾಸಕರಾಗಿ ಕೆಲಸವನ್ನ ಮಾಡ್ತಾ ಇರ್ತಾರೆ. ಅದಾದ ಬಳಿಕ ಅವರು ಅಹಮದಾಬಾದ್ಗೆ ಹೋಗ್ತಾರೆ. ಅಲ್ಲಿ ಮೈಸೂರು ಭಾಗದಲ್ಲಿ ಒಂದು ದೇವಸ್ಥಾನ ಅಥವಾ ಒಂದಷ್ಟು ಸೇವೆಯನ್ನ ಮಾಡಿ ಅಂತೇಳಿ ಒಂದು ಅವರಿಗೆ ಸಂಕಲ್ಪ ಎದುರಾಗುತ್ತೆ. ಆ ಸಂಕಲ್ಪದ ಒಂದು ಪೂರೈಕೆಗಾಗಿ ಅವರು ನೇರವಾಗಿ ಬರೋದು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಈ ಬೆಳಗೊಳ ಎಂಬ ಶ್ರೀ ಕ್ಷೇತ್ರಕ್ಕೆ. ಇಲ್ಲಿಗೆ ಬಂದವರೇ ನೇರವಾಗಿ ದೇವಸ್ಥಾನದ ಕಲ್ಪನೆಯೇ ಅವ್ರಿಗೆ ಇರ್ಲಿಕ್ಕಿಲ್ಲ, ದೇವಸ್ಥಾನ ಮಾಡಬೇಕು ಅನ್ನೋ ಆಲೋಚನೆ ಇರಲಿಲ್ಲ. ಒಂದಷ್ಟು ಮಕ್ಕಳಿಗೆ ವೇದ ಪುರಾಣಗಳನ್ನ ಹೇಳ್ಕೊಡೋದು, ಅಂತಹ ಕೆಲಸದಲ್ಲಿ ಅವರು ನಿರತರಾಗ್ತಾರೆ. ಹೀಗೆ ಕಾಲವನ್ನ ಕಳೆಯುತ್ತಿರುವಂತಹ ಸಂದರ್ಭದಲ್ಲಿಯೇ ಒಂದೊಂದಾಗೆ ದಾನಿಗಳು ಅವರಿಗೆ ಒಂದಷ್ಟು ಪರಿಕರಗಳನ್ನ ಕೊಡುವ ಮೂಲಕ ನೀವು ದೇವಸ್ಥಾನವನ್ನ ನಿರ್ಮಾಣ ಮಾಡಿ ಅನ್ನೋ ಒಂದು ಮಾತುಗಳನ್ನು ಹೇಳುವುದರ ಜೊತೆಗೆ ದೇವಸ್ಥಾನದ ವಿಗ್ರಹದ ಹಾದಿಯಾಗಿ ಈಗ ರೂಪುಗೊಂಡಿರುವಂತಹ ಸಂಪೂರ್ಣ ದೇವಸ್ಥಾನವನ್ನ ಖುದ್ದು ದಾನಿಗಳೇ ನಿರ್ಮಾಣ ಮಾಡಿರೋದು ಈ ದೇವಸ್ಥಾನದ ವಿಶೇಷತೆಯಲ್ಲಿ ವಿಶೇಷತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸರಿಸುಮಾರು 12 ವರ್ಷಗಳ ಕಾಲ ನಿರಂತರವಾಗಿ ದೇವಸ್ಥಾನದಲ್ಲಿ ಒಂದು ಯಜ್ಞ ನಡೀತಿದೆ. ಈಗಾಗಲೇ 2 ವರ್ಷಗಳು ಕಂಪ್ಲೀಟ್ ಆಗಿದೆ. ಈ ನಡುವೆ ದೇವಸ್ಥಾನದ ಅಂಗಳದಲ್ಲಿ ಈಗ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಪ್ರತಿಷ್ಠಾಪನೆ ಆಗ್ತಿದೆ. ಮೂಲ ಗೋಪುರದ ಜೊತೆಗೆ ಹಲವು ಪ್ರಾಕಾರಗಳು ಕೂಡ ಇಲ್ಲಿ. ಎಲ್ಲ ವಿಚಾರಗಳನ್ನ ಆಚಾರ್ಯದಂತಹ ಲಕ್ಷ್ಮೀನಾರಾಯಣ ಅವರಿಂದ ಕೇಳ್ಕೊಂಡು ಹೋಗೋಣ. ಗುರುಗಳೇ, ಮೊದಲಿಗೆ ನಮಸ್ಕಾರ. ನಿಮ್ಮ ಪರಿಚಯ ಗುರುಗಳೇ? ನನ್ನ ಹೆಸರು ಲಕ್ಷ್ಮೀನಾರಾಯಣ ಅಂತ, ಆಚಾರ್ಯ ಲಕ್ಷ್ಮೀನಾರಾಯಣ ಅಂತ. ನಮ್ಮ ಭೂತಕಾಲದಲ್ಲಿ ನಾನು ಒಂದು ಅಕೌಂಟಿಂಗ್ ಬ್ಯಾಕ್ಗ್ರೌಂಡಲ್ಲಿ ಕೆಲಸ ಮಾಡಿಬಿಟ್ಟು ಆಮೇಲೆ ಮೇಲ್ಕೋಟೆಯಲ್ಲಿ ಒಂದು 3-4 ವರ್ಷ ಅಧ್ಯಯನ ಮಾಡಿಬಿಟ್ಟು ಅಹಮದಾಬಾದಲ್ಲಿ ಒಂದು ವೇದ ಪಾಠಶಾಲೆ ಎಸ್ಟಾಬ್ಲಿಷ್ ಮಾಡಿಬಿಟ್ಟು ದೇವರ ಪ್ರೇರಣೆಯಿಂದ ಇಲ್ಲಿ ಮೈಸೂರು ಬಂದಿತ್ತು. 2003 ವಿ ಕೇಮ್ ಟು ಮೈಸೂರು. ಆವಾಗ ನಮ್ಮ ಕನಸಲ್ಲೂ ಒಂದು ದೇವಸ್ಥಾನ ಮಾಡಬೇಕು ಆ ಥರ ಏನೂ ಇಲ್ಲ. ಒಂದು ಒಳ್ಳೆ ವೇದ ಪಾಠಶಾಲೆ ಮಾಡಬೇಕು, ವೇದಾಧ್ಯಯನ ರಕ್ಷಣೆ ಮಾಡಬೇಕು, ವೈದಿಕ ಸಂಪ್ರದಾಯವನ್ನು ರಕ್ಷಣೆ ಮಾಡಬೇಕು, ಇದೇ ಉದ್ದೇಶ ಇತ್ತು. ದೇವರಿಚ್ಛೆ ಒಂದು ಒಳ್ಳೆ ದಿವಸ ಮೇ 9 ಒಬ್ಬರು ರೈಲ್ವೆ ಸ್ಟೇಷನ್ ಹೋಗಿ ಒಂದು ವೇ ಬಿಲ್ ತೊಗೊಂಡು ಬಂದು ಕೊಟ್ಟರು. ಅದು ಏನೋ ಪಾರ್ಸಲ್ ಬಂದಿದೆ, ನೀವು ಹೋಗಿ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಅವ್ರು ಹೇಳಿದ್ರು. ನಾವು ರೈಲ್ವೆ ಸ್ಟೇಷನ್ ಹೋಗಿ ಅದನ್ನು ಕೊಟ್ಟಿದ ಮೇಲೆ ಅವರು ಈ ಪಾರ್ಸಲ್ ಸುಮಾರು 500 kg ಇದೆ, ಏನಾದ್ರು ಗಾಡಿ ತೊಗೊಂಡು ಬಂದಿದ್ದೀರಾ ಅಂತ ಕೇಳಿದ್ರು. ಫಸ್ಟು ನಮಗೆ ಗೊತ್ತಾಗಲ್ಲ. ಆಮೇಲೆ ಅದನ್ನು ತೊಗೊಂಡ್ಬಂದ್ಬಿಟ್ಟು ಮನೆಯಲ್ಲಿ ಅದನ್ನು ಓಪನ್ ಮಾಡಿ ನೋಡಿದ್ರೆ ಇಷ್ಟು ಅದ್ಭುತವಾದ ಒಂದು ಲಕ್ಷ್ಮೀ ನರಸಿಂಹ ಮೂರ್ತಿ ಅದನ್ನೊಳಗಡೆ ಇತ್ತು. ಅದಾದಮೇಲೆ ಒಂದು ವಾರ ಬಿಟ್ಕೊಂಡು ಒಂದು ಮಹಾನ್ ಪುರುಷರು, ಒಂದು ಸಿದ್ಧ ಪುರುಷರು, ಯೋಗೀಶ್ವರರು ಅವರು ನಾವಿರುವ ಜಾಗಕ್ಕೆ ಬಂತು. ನಮ್ಮ ನರಸಿಂಹದೇವರು ನನಗೆ ಏನು ಅಪ್ಪಣೆ ಕೊಟ್ಟರು ಅದನ್ನು ನಾನು ಮಾಡಿಟ್ಟಿದ್ದೀನಿ. ಈ ನರಸಿಂಹದೇವರು ನಿಮ್ಮ ಹತ್ರ ಕೊಡಬೇಕು ಅಂತ ದೇವರ ಅಪ್ಪಣೆ ಕೊಟ್ಟರು. ಅವರನ್ನೇ ನೀವು ಪೂಜೆ ಮಾಡಬೇಕು, ಕಮರ್ಷಿಯಲ್ ಹಾಕಬೇಡ, ಭಕ್ತಿಯಿಂದ ಅವರನ್ನು ರಕ್ಷಣೆ ಮಾಡಬೇಕು ಅಂತ ಅವರು ಪ್ರಾರ್ಥನೆ ಮಾಡಿದ್ರು. ಅದನ್ನು ಇಟ್ಕೊಂಡು 2009 ಈ ಜಾಗ ಒಂದು ಧನಿಕರು ಡೊನೇಷನ್ ಆಗಿ ಕೊಟ್ಟರು. ಆಮೇಲೆ NS ರಾಘವಂತ ಒಂದು ಮಹಾನ್ ವ್ಯಕ್ತಿ, ಇನ್ಫೋಸಿಸ್ ಫೌಂಡರ್, ಅವರು ತುಂಬ ಇದರಲ್ಲಿ ಇಂಟ್ರೆಸ್ಟ್ ತಗೊಂಡು ಈ ದೇವಸ್ಥಾನ ಮಾಡೋಕ್ಕೆ ಅವರೇ ಪ್ರಧಾನ ಯಜಮಾನರಾಗಿ ಇಲ್ಲಿ ತನಕ ಇದ್ದಾರೆ.
ಅವ್ರ ಸಪೋರ್ಟಿಂದನೇ ಇಷ್ಟು ದೊಡ್ಡ ದೇವಸ್ಥಾನ ಇಲ್ಲಿ ಈಗ ನೀವು ನೋಡ್ತೀರಾ. ಆ ಮೇ 9th ಇಂದ ಪ್ರತಿಯೊಂದು ದಿವಸ ಪ್ರತಿಯೊಂದು ಕಾರ್ಯಕ್ರಮ, ಯಾಗ, ಯಜ್ಞ, ಜಪ, ಹೋಮ, ಪಾರಾಯಣ ಇದೆಲ್ಲ ಲಕ್ಷ್ಮೀ ನರಸಿಂಹ ದೇವರ ಅವರ ದಯೆಯಿಂದನೇ ಇದೆಲ್ಲ ಪ್ರತಿನಿತ್ಯ ನಡೆಯುತ್ತಿದೆ. ಈಗ ಈ ಗೋಪುರ ಎಷ್ಟು ಅಡಿ ಎತ್ತರ ಇದೆ, ಪ್ರಾಂಗಣ ಎಷ್ಟು ವಿಶಾಲವಾಗಿದೆಯಲ್ಲ, ಹೇಗಿದೆ? ಈ ಗೋಪುರನ ನಿರ್ಮಾಣ ಮಾಡಿದ್ದು ಯಾರು? ಎಲ್ಲೆಲ್ಲಿಂದ ಕೆಲಸಗಾರ ಬಂದಿದ್ರು? ಈ ದೇವಸ್ಥಾನ ಅಳತೆ ನೋಡಿದ್ರೆ 261 feet ಲೆಂತ್ ಬೈ 146 feet ವಿಡ್ತ್. ಇದನ್ನ ಟೆಕ್ನಿಕಲ್ ಆಗಿ ಸ್ಥಪತಿಗಳು ಡಿಸೈನ್ ಮಾಡಿರುವರು ಶೆಲ್ವನಾಥನ್ ಸ್ಥಪತಿ ಅಂತ ಚೆನ್ನೈಯಿಂದ ಬಂದಿದ್ದಾರೆ. ಅವರೆಲ್ಲ ತಂಜಾವೂರು ಬೃಹದೀಶ್ವರ ದೇವಸ್ಥಾನ, ಬಿಗ್ ಟೆಂಪಲ್ ಅಂತ ಹೇಳ್ತಾರಲ್ವಾ, ಆ ದೇವಸ್ಥಾನ ಮಾಡಿರೋ ಪರಂಪರೆಯಲ್ಲಿ ಅವರು ಬರ್ತಾರೆ. ವೈದ್ಯನಾಥ ಸ್ಥಪತಿ ಅಸೋಸಿಯೇಟ್ಸ್ ಅಂತ ಆ ಸ್ಥಾಪನೆಗೆ ಹೆಸರು. ತುಂಬ ಒಳ್ಳೆ ಕಾರ್ಯಕರ್ತರು ಅವರು. ನಮ್ಮ ನರಸಿಂಹದೇವರ ಹತ್ರ ತುಂಬ ಭಕ್ತಿಯಿಂದನೇ ಇದೆಲ್ಲ ಡಿಸೈನ್ ಮಾಡಿದ್ದಾರೆ ಈ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ತುಂಬ ವಿಶೇಷ ಅಂಶಗಳಿದೆ. ಗರ್ಭಗೃಹ, ಆಮೇಲೆ ಅರ್ಧಮಂಟಪ, ಆಮೇಲೆ ಮಹಾಮಂಟಪ. ಇದು 3 ಅಂಗಣದಲ್ಲಿ ಒಂದು ಚೂರ್ನು ಐರನ್ ನಾವು ಯೂಸ್ ಮಾಡಿಲ್ಲ. ಪೂರ್ತಿ ಗ್ರಾನೈಟ್ ಸ್ಟೋನ್ ಮಾತ್ರನೇ, ನ್ಯಾಚುರಲ್ ಎಲಿಮೆಂಟ್ಸ್, ನ್ಯಾಚುರಲ್ ಮೆಟೀರಿಯಲ್ಸ್ ಇಟ್ಕೊಂಡು ಈ ಅರ್ಧ ಮಂಟಪ ಮತ್ತು ಗರ್ಭಗುಡಿ ಮತ್ತು ಮಹಾಮಂಟಪ ಮಾಡಿದೀವಿ. ಈ ಮಹಾಮಂಟಪದಲ್ಲಿ ತುಂಬ ವಿಶೇಷವಾದ ಅಂಶ ಏನಂದ್ರೆ, ಒಂದು 32 ಸ್ತಂಭಗಳು ಇದೆ. ನರಸಿಂಹದೇವರ ಮಂತ್ರದಲ್ಲಿ 32 ಅಕ್ಷರಗಳಿದೆ. ಈ 32 ಅಕ್ಷರಗಳನ್ನು ಆ ದೇವಸ್ಥಾನದಲ್ಲಿ ಸ್ತಂಭದೊಳಗಡೆ ನಾವು ಪ್ರತಿಷ್ಠಾಪನೆ ಮಾಡಿದೀವಿ. ಇದು ಒಂದು ಪ್ರಾಚೀನ ಪದ್ಧತಿ. ಈಗ ಈ ಮಂಟಪವನ್ನೇ ಮಂತ್ರಮಯ ಮಂಟಪ ಅಂತ ಹೇಳಬಹುದು. ಈ ಮಂಟಪದೊಳಗಡೆ ಪ್ರತಿಷ್ಠೆ ಆಗಿರುವುದ ದೇವತೆಗಳು ಪೂರ್ತಿ ಪ್ರಪಂಚವನ್ನ ರೆಪ್ರೆಸೆಂಟ್ ಮಾಡುತ್ತಾರೆ. ಈ ಮಹಾಮಂಟಪ, ಅರ್ಧಮಂಟಪ ಮತ್ತು ಗರ್ಭಗುಡಿಯನ್ನು ಒಂದು ಸಾರಿ ನೀವು ಪ್ರದಕ್ಷಿಣೆ ಮಾಡಿದರೆ ಪೂರ್ತಿ ಭೂಮಂಡಲ ಪ್ರದಕ್ಷಿಣೆ ಮಾಡುವ ತರ ಒಂದು ಫಲ ಸಿಗುತ್ತೆ. ಭೂ ಪ್ರದಕ್ಷಿಣಜಂ ಫಲಂ ಅಂತ ನರಸಿಂಹ ಸಹಸ್ರನಾಮದಲ್ಲಿ ಬರುತ್ತೆ. ಆ ಥರ 32 ಕಂಬದಲ್ಲಿ 74 ವಿವಿಧ ನರಸಿಂಹ ಮೂರ್ತಿಗಳನ್ನ ರೂಪವನ್ನ ಇಲ್ಲಿ ನೀವು ನೋಡಕ್ಕಾಗುತ್ತೆ. ಈ ಮಹಾಮಂಟಪದ ಒಳಗಡೆ ಸುಮಾರು 50 ವಿಗ್ರಹಗಳು ಪಂಚಲೋಹದಲ್ಲಿ, ಆಮೇಲೆ 24 ವಿಗ್ರಹ ಶಿಲಾಮೂರ್ತಿಯಾಗಿ ನೀವು ಕಾಣಬಹುದು. ಅದು ಮಾತ್ರ ಇಲ್ಲ, ಈ ದೇವಸ್ಥಾನದ ಒಳಗಡೆ ಮುಖ್ಯವಾದ ಕ್ಷೇತ್ರಗಳನ್ನ ಮೂರ್ತಿಯೆಲ್ಲ ನಾವು ಪ್ರದರ್ಶನ ಮಾಡಿದೀವಿ. ಕೋಷ್ಠ ದೇವತೆ ಅಂತ ಹೇಳ್ತಾರೆ. ಆ ಕೋಷ್ಠದಲ್ಲಿ ಪೂರಿ ಜಗನ್ನಾಥ ಸ್ವಾಮಿ, ಅನಂತ ಪದ್ಮನಾಭ ಸ್ವಾಮಿ, ನೇಪಾಲ್, ಬದ್ರಿಕಾಶ್ರಮ, ಜೋಶಿಮಠ್, ಕಾಶಿ ಬಿಂದುಮಾಧವ ಸ್ವಾಮಿ, ಈ ಥರ ಪ್ರತಿಯೊಂದು ಕ್ಷೇತ್ರವನ್ನ ಸ್ವಾಮಿಗಳನ್ನ ಇಲ್ಲಿ ಕೋಷ್ಠ ದೇವತೆಗಳಾಗಿ ನಾವು ಮಾಡಿದೀವಿ. ಪ್ರತಿನಿತ್ಯ ನೀವು ಕಾಶಿ ಹೋಗೋಕ್ಕಾಗಲ್ಲ, ಅನಂತ ಪದ್ಮನಾಭ ಸ್ವಾಮಿ ದರ್ಶನ ಮಾಡೋಕ್ಕಾಗಲ್ಲ, ತಿರುಪತಿ ಹೋಗೋಕ್ಕಾಗಲ್ಲ. ಇಲ್ಲಿ ಎಲ್ಲ ಮೂರ್ತಿಗಳನ್ನು ನೀವು ದರ್ಶನ ಮಾಡಬಹುದು, ಪ್ರದಕ್ಷಿಣೆ ಮಾಡಬಹುದು. ಈ ಸ್ಥಳದಲ್ಲಿ ಪ್ರದಕ್ಷಿಣ ಒಂದು ತುಂಬ ವಿಶೇಷವಾದ ಒಂದು ಅಂಶ. ಯಾನಿ ಕಾನಿಚ ಪಾಪಾನಿ ಜನ್ಮಾಂತರ ಕೃತಾನಿಚ ತಾನಿ ತಾನಿ ವಿನಶ್ಯಂತಿ ಪ್ರದಕ್ಷಿಣ ಪದೇ ಪದೇ. ಒಂದು ದಿವಸದಲ್ಲಿ 12 ಪ್ರದಕ್ಷಿಣ ಮಾಡಿದ್ರೆ ಅದು ಒಂದು ದೊಡ್ಡ ಅಶ್ವಮೇಧ ಯಾಗ ಫಲ ಸಿಗುತ್ತೆ. ಇದು ಶಾಸ್ತ್ರವಚನ, ನಮ್ದಲ್ಲ, ಶಾಸ್ತ್ರದಲ್ಲಿ ಇದೆಲ್ಲ ಹೇಳಿದ್ದಾರೆ. ನಾವಿಲ್ಲಿ ಸುಮಾರು ಭಕ್ತರು ಬರ್ತಾರೆ, ಒಂದು ವಿವಾಹ ಆಗಬೇಕು, ಅವರಿಗೆ ಶುಕ್ರವಾರದಲ್ಲಿ 12 ಪ್ರದಕ್ಷಿಣ ಮಾಡಿ, ಒಂದು 12 ಶುಕ್ರವಾರ ಪ್ರದಕ್ಷಿಣ ಮಾಡಿದ್ರೆ ಅವ್ರಿಗೆ ವಿವಾಹ ಆಗುತ್ತೆ. ಪುತ್ರೋತ್ಪತ್ತಿ, ಸಂತಾನ ಪ್ರಾಪ್ತಿ ಆಗಬೇಕು. ಗುರುವಾರದಲ್ಲಿ ದೇವರನ್ನ ಪ್ರದಕ್ಷಿಣೆ ಮಾಡಬೇಕು. ಆರೋಗ್ಯ ಬೇಕು, ಭಾನುವಾರದಲ್ಲಿ ಬಂದು ಮಾಡಿ. ಸಾಲ ಮಾಡ್ಕೊಳ್ತಾರೆ, ತುಂಬಾ ಲೋನ್ ತಗೊಂಡು, ಆ ಋಣ ಮೋಚನಕ್ಕೆ ದೇವತೆ ಲಕ್ಷ್ಮೀ ನರಸಿಂಹಸ್ವಾಮಿ. ಅದಕ್ಕೆ ಮಂಗಳವಾರದಲ್ಲಿ 12 ಪ್ರದಕ್ಷಿಣ, ಆ ಥರ 12 ಮಂಗಳವಾರ ಪ್ರದಕ್ಷಿಣೆ ಮಾಡಿದ್ರೆ ನಿಮಗೆ ಸಿಗುತ್ತೆ ಫಲ, ನಿಮಗೆ ಅನುಭವ ಆಗುತ್ತೆ. ಆ ಥರ ಈ ದೇವರು ತುಂಬ ಪ್ರಸನ್ನವಾಗಿ ಪ್ರತ್ಯಕ್ಷವಾಗಿ ಭಕ್ತರಿಗೆ ಅನುಕೂಲ ಅನುಗ್ರಹ ಮಾಡೋಕ್ಕೋಸ್ಕರ ಈ ಲಕ್ಷ್ಮೀ ನರಸಿಂಹ ಕ್ಷೇತ್ರ ಉದ್ಭವ ಆಗಿದೆ. ಎಷ್ಟು ಮಂದಿ ಕಾರ್ಮಿಕರು ಎಷ್ಟು ವರ್ಷಗಳ ಅವಧಿಯಲ್ಲಿ ಈ ಗೋಪುರ ಮಂಟಪ ಎಲ್ಲ ನಿರ್ಮಾಣ ಮಾಡಿದ್ರು? ಈ ಗೋಪುರ ಸುಮಾರು 67 ಅಡಿ ಹೈಟ್.
ಸುಮಾರು 50 ಜನ 15 ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾರೆ. ತಮಿಳುನಾಡು, ಮಹಾಬಲಿಪುರಂ, ಪುದುಕೋಟೈ ಆ ಥರ ಈ ಕಾರ್ಯಕಾರರು ಅಲ್ಲೇ ಪ್ರಧಾನವಾಗಿ ಅವರು ಉಳ್ಕೊಂಡಿದ್ದಾರೆ. ಅಲ್ಲಿಂದ ಇಲ್ಲಿ ಬಂದು ಈ ದೇವಸ್ಥಾನ ನಿರ್ಮಾಣದಲ್ಲಿ ಭಾಗವಹಿಸಿದ್ದಾರೆ. ಕೇಳಬಾರ್ದು ಗುರುಗಳೇ, ಯಾಕಂದ್ರೆ ದಾನಿಗಳು ಕೊಟ್ಟಿದ್ದು ಅಂತ ಹೇಳಿದ್ರಿ. ಎಷ್ಟು ಹಣ ಖರ್ಚಾಗಿರ್ಬೋದು ಗುರುಗಳೇ ಈ ದೇವಸ್ಥಾನ ನಿರ್ಮಾಣ? ಸುಮಾರು 12 ಕೋಟಿ ರೂಪಾಯಿ ಆಗಿದೆ ಇಲ್ಲಿ ತನಕ. ದಾನಿಗಳು ಕೊಟ್ಟಿದ್ದಾರೆ. ಕೆಲವು ಪ್ರಮುಖರು ತುಂಬ ಹೆಲ್ಪ್ ಮಾಡಿದ್ದಾರೆ. ದೇವರ ದಯೆ ಮತ್ತು ಅವರ ಸಹಾಯದಿಂದನೇ ಈ ದೇವಸ್ಥಾನ ಸಾಧ್ಯ ಆಗಿದೆ. ಗುರುಗಳು 8ನೇ ತಾರೀಕು ಕಾರ್ಯಕ್ರಮ ಇದೆ. ಏನ್ ಕಾರ್ಯಕ್ರಮ ಇದೆ? ಏನೆಲ್ಲ ಕಾರ್ಯಕ್ರಮಗಳಿದೆ? ಯಾರೆಲ್ಲ ಬರ್ತಾರೆ ಗುರುಗಳು? 8ನೇ ತಾರೀಕು ಬೆಳಗ್ಗೆ 7:45 8:15 ಕುಂಭಾಭಿಷೇಕ ಉತ್ಸವ. ಅದಾದಮೇಲೆ 10:15 ತೀರ್ಥ ಪ್ರಸಾದ ದರ್ಶನ ಶುರು ಆಗುತ್ತೆ. ನಾವು ಇಲ್ಲಿ ಸ್ಥಳಕ್ಕೆ ತುಂಬ ಮುಖ್ಯವಾದ ಪ್ರಮುಖರಂದರೆ ನಮ್ಮ ದೇವೇಗೌಡರು ಸಾಹೇಬರೇ. ಅವರು ದೇವೇಗೌಡರ ಹತ್ರ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ. ಅವ್ರಿಗೂ ಈ ಸ್ಥಳದ ಬಗ್ಗೆ ತುಂಬ ಗೊತ್ತು. ಸುಮಾರು 10 ವರ್ಷದಿಂದ ಅವರಿಗೆ ನಾವು ತಿಳಿಸ್ತೀವಿ ಈ ಕಾರ್ಯಕ್ರಮಗಳೆಲ್ಲ ನಡೀತಿದೆ ಪ್ರತಿನಿತ್ಯ ಅಂತ. ಇನ್ನು ಸುಮಾರು ಮಂತ್ರಿಗಳು ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಇದು ಒಂದೇ ಉದ್ದೇಶ, ಎಲ್ಲರಿಗೂ ಒಳ್ಳೇದಾಗಬೇಕು. ಅದು ಒಂದೇ ನಮ್ಮ ಉದ್ದೇಶ. ಯಾರು ಭಕ್ತರು ಬಂದರು ಇಲ್ಲಿ ಅರ್ಚನೆಗೆ ಎಷ್ಟು ದುಡ್ಡು ಆ ಥರ ಏನೂ ಇಲ್ಲ. ಅರ್ಚನೆ ಮಾಡಬೇಕಾದ್ರೆ ಒಂದು ದಿವಸದಲ್ಲಿ 4 ಸಾರಿ ಅಷ್ಟೋತ್ತರ ಅರ್ಚನೆ ಆಗುತ್ತೆ. ಅವರು ಬರೀ ಹೆಸರು ಕೊಟ್ಟು ಅರ್ಚನೆ ಮಾಡ್ಕೊಂಡು ಹೋಗ್ಬೋದು. ಅದಕ್ಕೇನು ದುಡ್ಡೆಲ್ಲ ನಾವು ತಗೊಳ್ಳಲ್ಲ. ಆ ಥರ ಕಲ್ಯಾಣೋತ್ಸವ, ಸ್ವಾತಿ ಯಜ್ಞ ಅವರ ಕೈಯಲ್ಲಿ ಏನು ಆಗುತ್ತೋ ಅದನ್ನು ಕೊಡಬಹುದು. ಇಲ್ಲಿ ಕಮರ್ಷಿಯಲ್ ಇಂಟೆನ್ಷನಿಂದ ಏನು ಇಲ್ಲಿ ನಾವು ಮಾಡಲ್ಲ. ಭಕ್ತರಿಗೆ ಒಳ್ಳೇದಾಗಬೇಕು ಅಷ್ಟೇ. ಇನ್ನು 8ನೇ ತಾರೀಕು ಗೋಪುರ ಆದಿಯಾಗಿ ಎಲ್ಲವೂ ಕೂಡ ಉದ್ಘಾಟನೆ ಆಗುತ್ತೆ. 8ನೇ ತಾರೀಕು ಮೂಲಮೂರ್ತಿ ಕಲಾಕರ್ಷಣ ಆಗಿದೆ. ಬಾಲಾಲಯ ಮಾಡಿದ್ದೀವಿ, ಅಲ್ಲಿ ಪ್ರೋಕ್ಷಣ ಆಗುತ್ತೆ. ರಾಜಗೋಪುರ, ಪೂರ್ವ ರಾಜಗೋಪುರ ಈಸ್ಟ್ ಮತ್ತು ವೆಸ್ಟು ಮತ್ತು ನಾರ್ತ್ ಸೌತು, ಮಹಾಮಂಟಪ, ಧ್ವಜಸ್ತಂಭ, ಬಲಿಪೀಠ ಇದೆಲ್ಲ ಕುಂಭಾಭಿಷೇಕಕ್ಕೋಸ್ಕರ ರೆಡಿ ಆಗುತ್ತಿದೆ. ಥ್ಯಾಂಕ್ ಯು. ಇದಿಷ್ಟು ಆಚಾರ್ಯರಾದಂತಹ ಲಕ್ಷ್ಮೀ ನಾರಾಯಣ ಅವರ ಮಾತುಗಳು. ಕ್ಯಾಮ್ರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಬೆಳಗೊಳ, ಶ್ರೀರಂಗಪಟ್ಟಣ ತಾಲೂಕು, ಮಂಡ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.